ನಿಮ್ಮ ಹೆಸರೇನು ಹೇಳಿ? ನನ್ನ ಶ್ರೀಧರ್ ಮೂರ್ತಿ ಅಂತ ಸರ್. ನಾವು ಯಲಹಂಕ ಉಪನಗರದಲ್ಲಿ ಇರೋದು. ಹಾಂ. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಈ ಥರ ಕೊಂಕಲ ಸಂಧಿಯಲ್ಲಿ ಗಡ್ಡೆ ಆಗಿ ಅದು ಹೆಚ್ಚು ಕಡಿಮೆ ಕ್ಯಾನ್ಸರ್ ಅನ್ನೋದು ಒಂದು ಅನುಮಾನ ಬಂತು. ಅದಕ್ಕೆ ಕ್ಯಾನ್ಸರ್ ಅನ್ನೋ ಗೊತ್ತಿಲ್ಲ, ಆದ್ರೂ ಅದು ಎಫೆಕ್ಟ್ ತುಂಬ ಆಗ್ಬಿಟ್ಟು ಕೈ ಎತ್ತಕ್ಕಾಗಲ್ಲ, ಏನು ಕೆಲಸ ಮಾಡೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ತುಂಬ ಸುಸ್ತು ಎಲ್ಲ ಶುರು ಆಯಿತು. ಅದಕ್ಕೆ ನಮ್ಮ ಮಿಸಸ್ ಅವರ ಅಕ್ಕ ಸೀತಾಮತ್ತಿದ್ದಾರೆ, ಅವ್ರ ಯಜಮಾನರು ಶ್ರೀನಿವಾಸ ಮೂರ್ತಿ ಅಂತ, ಅವರು ನಮಗೆ ಇದನ್ನು ಪರಿಚಯ ಮಾಡಿಸ್ಕೊಟ್ರು. ಇದನ್ನು ನಮ್ಗೆ ತೊಗೊಂಡ್ಮೇಲೆ ನಮಗೆ ಫಸ್ಟು ಸ್ಟಾರ್ಟಿಂಗ್ನಲ್ಲಿ ಏನಪ್ಪ ಇದು ಹೆಂಗೆ ಅನ್ಕೊಂತಿದ್ವಿ. ಅದು ತಂದ್ವಿ, 3,000 ಹೆಂಗೆ ಅಡ್ಜಸ್ಟ್ ಮಾಡಿ ತೊಗೊಂಡಾದ್ಮೇಲೆ ಯೂಸ್ ಮಾಡ್ತಾ ಹೋದ್ವಿ. ಲಾಸ್ಟ್ ಮಂತಲ್ಲಿ ಅದನ್ನು 21 ಶುರು ಮಾಡಿದ್ದು, ಈ ತಿಂಗಳು 1 ತಿಂಗಳಾಯಿತು. ಇವಾಗ ಎಷ್ಟು ಬದಲಾವಣೆ ಆಗ್ಬಿಟ್ಟಿದೆ ಅಂದರೆ ಅವ್ರಿಗೆ ಅವರೇ ಕೆಲಸ ಅವರೇ ಮಾಡ್ಕೊತಾರೆ. ಮತ್ತು ಕೊಂಕಳು ಎತ್ತಕ್ಕೆ ಆಗಲ್ಲ, ಹಿಂಗೆ ತಂಗಿತಾರೆ, ಹಿಂಗೆ ಇಟ್ಟರೆ ಏನೋ ತಡೆ ನೋವು ಅಂತಿದ್ದವರು ಇವಾಗ ಆರಾಮ ಕೈ ಕಾಲು ಆಡಿಸ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ, ಫ್ರೀ ಆಗಿದ್ದಾರೆ. ಅವ್ರಿಗೇನಂದರೆ ಇನ್ನೊಂದು ಸ್ವಲ್ಪ ಸಲ ಕರಗ್ತಾ ಇದೆ ಗಡ್ಡೆ. ಎಷ್ಟು ಪರ್ಸೆಂಟ್ ಗಡ್ಡೆ ಕರಗಿದೆ? ಆಮೇಲೆ ಹೆಚ್ಚು ಕಡಿಮೆ ಒಂದು 60 to 70% ಕರಗಿದೆ. ಇನ್ನೊಂದು 40% ತನಕ ಇದೆ. ಅಂದರೆ ಅದು ಆದಿನ ಸ್ವಲ್ಪ ನೋವು ಕೊಡ್ತಾ ಇದೆಯಂತೆ. ಆದರೂ ನಮ್ಮ ಮನೆ ಆಫೀಸಲ್ಲಿ ಹೇಳಿದ್ರು, ಈ ಆಯುರ್ವೇದಕ್ಕೆ ಮಾತ್ರ ನೀವು ತೊಗೊಂಡ್ರೆ ಬಾಯಲ್ಲಿ ಕಹಿ ಆಗೋದು, ಮತ್ತು ತಿನ್ನೋಕ್ಕೆ ಕುಡಿಯೋಕ್ಕಾಗಲ್ಲ, ಹಿಂಸೆ ಆಗೋದು ಆಗುತ್ತೆ, ನೋವು ಆಗುತ್ತೆ. ಆದರೆ ಇದೆಲ್ಲ ಮುಂದೆ ಒಳ್ಳೇದಕ್ಕಾಗೋದು. ಅದು ಹೋಗ್ತಾ ನಿಮ್ಗೆ ಹೆಂಗಾಗುತ್ತೆ ಅಂದರೆ ನೀವು ಒಂದು ವರ್ಷ ಕಳೆದ್ಮೇಲೆ ಮೊದಲು ಈ ಥರ ಸಮಸ್ಯೆ ಇತ್ತಾ ಅಂತ ನೀವು ಆಶ್ಚರ್ಯ ಪಡ್ತೀರಾ. ಆ ಥರ ಒಂದು ಎಫೆಕ್ಟ್ ತೋರಿಸುತ್ತೆ. ಈಗ ಯಾಕೆಂದರೆ ನೀವು ಇಂಗ್ಲೀಷ್ ಮೆಡಿಸಿನ್ಗೆ ಹೋದರೆ ಅದಕ್ಕೆ ಈ ಸರ್ಜರಿ ಅಂದ್ರೂ ಮಿನಿಮಮ್ 1 ರಿಂದ 2 ಲಕ್ಷ. ಈಗ ನಮಗೆ ಕಂಪ್ನಿ ಕಡೆಯಿಂದ 2 ಲಕ್ಷ ಕೊಟ್ಟರು ಇನ್ನೂ ಗ್ಯಾರಂಟಿ ಇಲ್ಲ. ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಈಚೆ ಬಿಡದೆ ಇನ್ನೂ ಕಟ್ಟಿ ಇದು ಕ್ಲಿಯರ್ ಆಗಿಲ್ಲ ಅದು ಅಂತ ಟೆಸ್ಟ್ಗಳೆಲ್ಲ ಬರ್ಕೊಟ್ಟು 7-8 ಲಕ್ಷ ಅಂತ ಖರ್ಚಾಗುತ್ತೆ. ಅದು ಖರ್ಚು ಮಾಡೋದು ಸಮಾಧಾನ ಆಯಿತು ಅಂದರೆ ಅದು ಗ್ಯಾರಂಟಿ ಇಲ್ಲ ಅಂತೆ ಸರ್. ಅದು ಮತ್ತೆ ಬರೋ ಚಾನ್ಸಸ್ ಇದೆಯಂತೆ. ಅವ್ರಿಗೆ ಡಾಕ್ಟ್ರ್ ಹೇಳಿದ್ರು, ಯಾಕೆಂದರೆ ಅದು ಫಸ್ಟ್ ನಾವು ಚೆಕ್ ಮಾಡ್ತೀವಿ, ಅದು ಎಲ್ಲಿ ಅದೇ ಸ್ಪಾಟಲ್ಲಿ ಇದೆಯಾ ಬೇರೆ ಕಡೆ ಸ್ಪ್ರೆಡ್ ಆಗಿ ನೋಡ್ತೀವಿ. ಒಂದು ವೇಳೆ ಆದರೂ ಅದೇ ಸ್ಪಾಟಲ್ಲಿ ತೆಗೆದುಬಿಡ್ತೀವಿ. ಅಕಸ್ಮಾತ್ ಬೇರೆ ಕಡೆ ಫುಲ್ ಸ್ಪ್ರೆಡ್ ಆದರೆ ನಾವು ಫುಲ್ಲು ಎಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚು ಮಾಡಿಸ್ಕೊಂಡು ನಾವು ಟ್ರೀಟ್ ಮಾಡಲೇಬೇಕು, ಇಲ್ಲಾಂದ್ರೆ ಜೀವಕ್ಕೆ ಅಪಾಯ ಅಂತ ಎದುರಿಸ್ಬಿಟ್ರು. ಜೊತೆಗೆ ಏನು ಜೀವದಲ್ಲಿ ಏನು ಗ್ಯಾರಂಟಿ ಇಲ್ಲ ಅನ್ನೋ ರೀತಿ ಮಾತಾಡ್ಬಿಟ್ರು. ಏನು ದೇವ್ರು ನೋಡ್ಕೊಂಡು ಬಿಡಿ ನನಗೆ. ಆದರೆ ನಮ್ಮ ಮಿಸಸ್ ಅವರ ಅಕ್ಕ ಇದಾರಲ್ಲ ಸೀತಾ ಮತ್ತು ಅವ್ರ ಯಜಮಾನರು ಶ್ರೀನಿವಾಸ ರಾವ್ ಅಂತ, ಅವ್ರು ಇದು ಪರಿಚಯ ಮಾಡಿಸ್ಕೊಟ್ರು. ಅವರೇ ನಮ್ಮ ಭಾಗ್ಯ ದೇವರು. ಅವ್ರ ಮುಖಾಂತರ ಒಬ್ಬ ವ್ಯಕ್ತಿಗೆ ಜೀವ ಕೊಟ್ಟಷ್ಟು ಒಂದು ಸಹಾಯ ಆಗಿದೆ ನಮಗೆ. ಅದಕ್ಕೆ ಇದೇ ಥರ ಇನ್ನಾರ್ಗಾರು ಸಮಸ್ಯೆ ಇದ್ದರೆ ಧಾರಾಳ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡ್ರೆ 100% ವಾಸಿ ಆಗುತ್ತೆ. ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕೆಂದ್ರೆ ನನಗೆ ಅವೆಲ್ಲ ವಾಸಿ ಆಗಿರುತ್ತೆ. ನಮ್ಮ ಮನೆಯವ್ರಿಗೆ ಇನ್ನೊಂದು 60% ವಾಸಿ ಆದಮೇಲೆ 40% ಗ್ಯಾರಂಟಿ ಆಗುತ್ತೆ, ನಂಬಿಕೆ ನಮಗಿದೆ. ಈ ಆಯುರ್ವೇದಕ್ಕೆ ಯೂಸ್ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಅದು ನಮ್ಮ ಆಫೀಸಲ್ಲಿ ಹಂಗೆ ಅಂದರು, ನೋಡಿ ಸರ್, ನಾನು ಇಂಗ್ಲೀಷ್ ಮೆಡಿಸಿನ್ ಗ್ಯಾರಂಟಿ ಕೊಡಲ್ಲ, ಆಯುರ್ವೇದಕ್ಕೆ ಚಾಲೆಂಜ್ ಮಾಡ್ತೀನಿ. ನಾನು ತೊಗೊಂಡಿದ್ದೀನಿ, ನಾನು ಅವ್ರು ಹೇಳಿದ ಪ್ರಕಾರ ಪಥ್ಯದಲ್ಲಿ ತೊಗೊಂಡೆ. ಇವಾಗ ನನಗೆ ಅದು ಸಮಸ್ಯೆ ಇತ್ತು ಅಂತಲೇ ಮರ್ತೋಗಿದೆ. ನೀವು ಒಂದು ವೇಳೆ ಅವ್ರು ಹೇಳಿದ ಕೇಳಿದ ಮಾಡಿದ್ರೆ ಬಚಾವು. ಅಕಸ್ಮಾತ್ ಅಂದರೆ ನೀವು ಒಂದರ ಬಾಯಿ ರುಚಿಗೆ ಒಳ್ಳೆ ಒಪ್ಪತ್ತು ಕೆಡಿಸ್ಕೊಂಡ್ರು ತನ್ನ ಆಸೆಗೆ ರುಚಿಗೆ ಬಾಯಿ ರುಚಿಗೆ ಬಿದ್ದು ಕೆಡಿಸ್ಕೊಂಡ್ರೆ ಈ ಕಡೆ ಇಂಗ್ಲೀಷ್ ಮೆಡಿಸಿನೂ ವರ್ಕೌಟ್ ಆಗಲ್ಲ, ಅದು ಆಯುರ್ವೇದ ವರ್ಕೌಟ್ ಆಗಲ್ಲ, ಯಾವುದೂ ಇಲ್ದಂಗೆ ಮಾಡ್ಕೊಂಡ್ಬಿಡ್ತೀರ. ಅದಕ್ಕೋಸ್ಕರ ಹೇಳಿದ ಪ್ರಕಾರ ಮಾಡಿ. ಅಷ್ಟು ದಿವಸ ಆದಮೇಲೆ ಅದು 100% ಗ್ಯಾರಂಟಿ ಆಗುತ್ತೆ, ವಾಸಿ ಆಗುತ್ತೆ. ಅದಕ್ಕೆ ಓಪನಾಗಿ ಚಾಲೆಂಜ್ ಮಾಡ್ತೀನಿ ಅಂತ ವರ್ಲ್ಡಲ್ಲಿ ಅಂತ ಅವರು ಚಾಲೆಂಜ್ ಮಾಡಿದ್ದಾರೆ ನಮ್ಮ ಮ್ಯಾನೇಜರು ಶ್ರೀಸಲ್ಲರ್ ಅಂತ. ಅಂದರೆ ನೀವು ಏನೇನು ತೊಗೊಂಡಿದ್ರಿ? ಬೆಳಗ್ಗೆ ಆ್ಯಂಟಿ ಏಜಿಂಗು, ಮಧ್ಯಾಹ್ನ ರೀನಲ್ ಕೇರು, ಮೊದಲ ರಾತ್ರಿ ಡೈರೆಕ್ಟ್ಗೆ, ಬೆಳಿಗ್ಗೆ ರಾತ್ರಿ ತೊಗೊಂಡಿದ್ದು. ಬೆಳಿಗ್ಗೆ ಅವರು ಫಸ್ಟು ಇದನ್ನ ಮಿಕ್ಸಿಗೆ ಹಾಕೊಂಡು ಫಸ್ಟ್ ಇದು ಫ್ಲಾಕ್ಸ್ ಡಯಟ್ ತೊಗೊಂಡಿದ್ದಾರೆ. ಆಮೇಲೆ ರಾತ್ರಿ ಹೊತ್ತು ಫಸ್ಟ್ ಒಂದು ಜ್ಯೂಸ್ ಥರ ತೊಗೊಳ್ತಾರೆ. ಅದಾದಮೇಲೆ 10 ನಿಮಿಷ ಬಿಟ್ಕೊಂಡು ಮತ್ತೆ ಅವರು ಮಿಕ್ಸಿಗೆ ಹಾಕೊಂಡು ಅಕ್ಸೆ ಬೀಜ ಹಾಕೊಂಡು ತೊಗೊಳ್ತಾರೆ. ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಅಥವಾ 1 ಅವರ್ ಬಿಟ್ಕೊಂಡು ಊಟ ಮಾಡ್ತಾರೆ. ಅಲ್ಲಿದ್ದ ಬೆಳಿಗ್ಗೆ ಹೊತ್ತು ಔಷಧಿ ತೊಗೊಂಡಿದ್ದೆ, ಕಾಫಿ ಕುಡಿಯಲ್ಲ, ಏನು ಕುಡಿಯಲ್ಲ, ಏನು ತೊಗೊಂಡಿದ್ದೆ, ಹಾಲು ತೊಗೊಳಲ್ಲ. ಯಾಕೆಂದರೆ ಅವರು ಪಥ್ಯ ಥರ ಫಾಲೋ ಮಾಡಿದ್ದಾರೆ. ಎಷ್ಟೇ ಕಷ್ಟ ಆಗಲಿ, ಈಗ ನಮ್ಮ ಮನೇಲಿ ಏನೇ ತೊಂದರೆ ಆಗಲಿ, ಬೇರೆಯವ್ರಿಗೆ ಅಕ್ಕಪಕ್ಕ ಡಿಸ್ಟರ್ಬ್ ಆದರೂ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಗೆ ಆರೋಗ್ಯ ಬೇಕು, ನಾವು ಮಿಕ್ಸಿಗೆ ಹಾಕ್ತೀವಿ, ನಾವು ಮಾಡೇ ಮಾಡ್ತೀವಿ. ನಿಮ್ಮ ಮಿಸ್ಸಸ್ ಏನು? ಅವ್ರು ನಿಮ್ಮ ಮಿಸ್ಸಸ್ ಹೆಸರು, ಹೆಂಡತಿ ಹೆಸರು? ರಮಾಮಣಿ ಅಂತ ಅವ್ರ ಹೌಸ್ ವೈಫು. ಆದರೂ ಇದೆಲ್ಲ ಅವ್ರಿಗೆ ಸಮಸ್ಯೆ ಸಿಕ್ಕಾಕೊಂಡಿದ್ದರಿಂದ ನೀವು ಹೇಳಿದ ಪ್ರಕಾರ ತೊಗೊಂಡಿದ್ದಾರೆ, ವಾಸಿ ಆಗ್ತದೆ. ನಾನು 100% ವಾಸಿ ಆಗುತ್ತೆ, ನಮಗಿದೆ. ವಾಸಿ ಆದ್ಮೇಲೆ ಸರ್ ಬರ್ತೀವಿ, ಅವರು ಕರ್ಕೊಂಬರ್ತೀವಿ, ಓಪನ್ ಆಗಿ ಚಾಲೆಂಜ್ ಮಾಡಿರ್ತೀವಿ. ಮೊದಲಿದ್ದ ಕಂಡೀಷನ್ಗೆ ಈಗ ಗ್ಯಾರಂಟಿಯಾಗಿ ನಾವು 100% ವಾಸಿ ಆಗುತ್ತೆ ನೋಡಿ, ವಾಸಿ ಆಗಿದೆ ಅಂತ ಚಾಲು ಮಾಡಿ ತೋರಿಸ್ತೀವಿ. ಇದೇ ಥರ ಅದು ಯಾರಿಗೆ ಸಮಸ್ಯೆ ಇದೆಯೋ 3,000, 4,000, 5,000 ಮಕ್ಕಳು ನೋಡಬೇಡಿ. ದುಡ್ಡು 5,000 ಸಂಪತ್ತು ಮಾಡಿ ಜೀವ ಬರೋಲ್ಲ. ಮತ್ತೆ 5,000 ಮತ್ತು ಸಂಪತ್ತು ಮಾಡೋದು, 50,000 ಸಂಪತ್ತು ಮಾಡೋದು, ಒಂದು ಸರಿ ಮನುಷ್ಯ ಪ್ರಾಣ ಹೊಟ್ಟೋಯ್ತಂದರೆ ಈ ತಿಪ್ಪುರ ಹೊಡೋದು ಮತ್ತೆ ಸಿಗಲ್ಲ ನಮಗೆ ವಾಪಸ್ಸು. ಅದೊಂದು ಗ್ಯಾರಂಟಿ. ಅದಕ್ಕೆ ಇದೊಂಥರ ಜೀವ ಕೊಡೋ, ಇದು ಜೀವದಾತ ಅಂತಾರೆ, ಜೀವದಾತ ಅದೊಂದು ಆಯುರ್ವೇದಿಕ್. ಆ ಥರ ನಾವು ತೊಗೊಂಡಿದ್ದೀವಿ ಸರ್. ನೀವು ತೊಗೊಳ್ತಾ ಇದ್ದೀವಿ. ನನಗೂ ಸಮಸ್ಯೆ ಇದೆ, ಇದು ವಾಸಿ ಆಯ್ತು, ನಾನು ಬರ್ತೀನಿ. ನನಗೆ ಯಾವುದೇ ಇಂಜೆಕ್ಷನ್ ತೊಗೊಂಡಿದ್ದೀನಿ, ಬರ್ತಾಯಿದೆ, ಅದು ಸರ್ ವಾಸಿ ಆಗುತ್ತೆ ನಂಬಿಕೆ ಇರುತ್ತೆ. ತೊಗೊಂಡಾಗ ನಾನು ಬರ್ತೀನಿ, ಟ್ರೀಟ್ಮೆಂಟ್ ತೊಗೊಳ್ತೀನಿ.